ಕಿಚನಲ್ಲಿ ಪಾಸ್ತಾ ಮಾಡ್ತಿದ್ದ ಸುಮೇಂದನ್ನ ಗೋಡೆಗೊರ್ಗೆ ಹಾಕಿ ನೋಡ್ತಿರ್ತಾಳ ರೋಹಿ. ಅವಳ ಕಡೆ ನೋಡದೆ, ನಾನು ಹ್ಯಾಂಡ್ಸಮ್ ಅಂತ ನನಗೆ ಗೊತ್ತು ಬಂಗಾರ, ಹಾಗಂತ ನನ್ನ ಹೀಗೆ ತಿನ್ನು ಅಂತ ನೋಡಬೇಡ, ನನ್ನನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನನ್ನ ಕೈಲೇ ಆಗ್ತಿಲ್ಲ ಅಂತಾನೆ ಸುಮೇಧ್. ಅವನ ಹತ್ರ ಬಂದು, ನಾನು ನೋಡಿದ್ರೆ ನಿನಗೇನಾದರೂ ತೊಂದರೆಯಾ? ಆದರೂ ನನ್ನ ಗಂಡನನ್ನು ನಾನು ನೋಡ್ತಿದ್ದೀನಿ, ನಿನಗೇನು ಮಧ್ಯದಲ್ಲಿ ಅಂತ ಅವನನ್ನು ಹಿಂದಿನಿಂದ ಹಪ್ಕೊಳ್ತಾಳ ರೋಹಿ. ನಿನಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾದಿಂತದೆ ಅನ್ನಿಸ್ತಿಲ್ವೇ? ಹಾಂ ಹೌದು ಆಗಿದೆ, ಅದಕ್ಕೇನೀಗ ಅಂತ ಅವನ ಕುತ್ತಿಗೆ ಮೇಲೆ ಮುತ್ತಿಡ್ತಾಳ ರೋಹಿ. ಅವಳ ಕೈ ಹಿಡಿದು ಮುಂದೆ ತಂದು ಕಿಚನ್ ಸ್ಲ್ಯಾಬ್ ಮೇಲೆ ಕೂರಿಸ್ತಾನೆ ಸುಮೇಧ್. ಅವನ ಕುತ್ತಿಗೆ ಸುತ್ತ ಕೈ ಹಾಕವನನ್ನೇ ನೋಡ್ತಾಳೆ. ಯಾಕೋ ತಿಳಿಯೋದು ರೋಹಿ ಕಣ್ಣುಗಳು ತುಂಬಿ ಬರುತ್ತವೆ. ಅವಳ ಸೊಂಟ ಸುತ್ತ ಕೈ ಹಾಕಿ, ಯಾಕೆ ಅಳ್ತಿದ್ಯಾ ಅಂತ ಪ್ರೀತಿಯಿಂದ ಕೇಳ್ತಾನೆ. ನಾನೇನು ಅಳ್ತಿಲ್ಲ ಅಂತ ಮುನಿಸಿನಿಂದ ಮುಖ ತಿರುಗಿಸ್ತಾಳೆ. ರೋಹಿ ಆಗಿ ಮಾಡಿದ ತಕ್ಷಣ ಅವಳೆರಡು ಕೆನ್ನೆಗಳನ್ನ ಗಟ್ಟಿಯಾಗಿ ಒತ್ತಿ ಹಿಡಿದು ಮುಂದಕ್ಕೆ ಬಂದು ಅವಳ ತುಟಿಗಳನ್ನ ಗಟ್ಟಿಯಾಗಿ ಕಚ್ಚಿಬಿಡ್ತಾನೆ ಸುಮೇಧ್. ತಕ್ಷಣವೇ ಸುಮೇಧ್ನ ಕುತ್ತಿಗೆ ಪಟ್ಟಿ ಹಿಡಿದು ಹತ್ರ ಕೆಳೆದು ತುಟಿಗಳನ್ನು ಚುಂಬಿಸ್ತಾಳೆ ರೋಹಿ. ಮೆಲ್ಲನೆ ಶುರುವಾದ ಸಾಧಾರಣ ಮುತ್ತು ಗಾಢವಾಗಿ ಸಾಗಿ ಇಬ್ಬರಿಗೂ ಉಸಿರು ಕಟ್ಟುವಂತಾದಾಗ ಇಬ್ಬರು ದೂರ ಸರಿತಾರೆ. 2 ನಿಮಿಷದ ನಂತರ ನಿಧಾನವಾಗಿ, ನನಗೆ ಹಸಿವಾಗ್ತದೆ ಅಂತ ಮೆಲ್ಲಗಂತಾಳೆ ರೋಹಿ. ಪಾಸ್ತಾವನ್ನು ಬಟ್ಟಲಿಗೆ ಹಾಕಿ ಅವಳ ಕೈ ಕೊಟ್ಟು ಅವಳನ್ನ ಎತ್ಕೊಂಡು ಹಾಲಿಗೆ ಕರೆತಂದು ಸೋಫಾದಲ್ಲಿ ಕೂರಿಸ್ತಾನೆ. ತನ್ನ ಕೈಯಾರೆ ರೋಹಿಗೆ ತಿನ್ನಿಸ್ತಾ, ಅವಳು ತಿನ್ನಿಸ್ತಿದ್ರೆ ತಾನು ತಿಂತಾ ಬ್ರೇಕ್ಫಾಸ್ಟ್ ಮುಗಿಸ್ತಾರೆ. ನಾನು ಕೆಲವು ಗ್ರಾಸರೀಸ್ನ ತರೋಕೆ ಹೋಗ್ತಿದ್ದೀನಿ, ನೀನು ಜಾಗ್ರತೆ ಆಗಿರು, ಹುಷಾರಾಗಿರು, ಅಪ್ಪಿತಪ್ಪಿ ಒಳಬೇಡ ಸರಿನಾ ಅಂತ ಅವಳ ಹಣೆ ಮೇಲೆ ಮುತ್ತಿಟ್ಟು ಹೊರಡ್ತಿದ್ದ ಸುಮೇಧ್ ಕೈ ಹಿಡಿದು ತಡಿತಾಳ ರೋಹಿ. ಹಿಂದಕ್ಕೆ ತಿರುಗಿ ಅವಳ ಕಡೆ ನೋಡ್ತಾನೆ. ನೀನು ಬೇಗ ಬಂದುಬಿಡು, ನಾನು ಅಳೋದೇ ಇಲ್ಲ ಅಂತಿರೋ ರೋಹಿ ಕಣ್ಣಲ್ಲಿ ನೀರು ಅವನಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಬಂಗಾರ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಸುಮೇಧ್. ಹೋದ ಕಡೆಯೇ ನೋಡ್ತಾ ನಿಂತು ಬಿಡ್ತಾಳ ರೋಹಿ. 2 ಗಂಟೆ ನಂತರ ಸಾಮಾನುಗಳ ಬ್ಯಾಗ್ ಹಿಡಿದು ಮನೆ ಒಳಗೆ ಬಂದ ಸುಮೇಧ್ ರೋಹಿ ಅಂತ ಗಟ್ಟಿಯಾಗಿ ಕೂಗ್ತಾನೆ. ಬಂಗಾರ ಎಲ್ಲಿದೆಯಾ ಅಂತ ಎಷ್ಟೇ ಕೂಗಿದ್ರು ರೋಹಿ ಮಾತನಾಡ್ತಿದ್ದಾಗ ಅವನು ಗಾಬರಿ ಆಗ್ತಾನೆ. ಯಾಕಂದರೆ ರೋಹಿ ಅಲ್ಲಿ ಇರೋದಿಲ್ಲ. ಸುಮೇಧ್ ಫಾರ್ಮ್ ಹೌಸ್ ಪೂರ್ತಿ ಸುತ್ತ ಹುಡುಕಾಡ್ತಾನೆ, ಆದರೆ ರೋಹಿ ಎಲ್ಲಿಯೂ ಕಾಣಿಸೋದಿಲ್ಲ. ಒಂದು ಕಡೆ ಗೋಡೆಗೆ ಒರಗಿ ಕಣ್ಣು ಮುಚ್ಚಿ ಹಾಗೆ ಸ್ವಲ್ಪ ಹೊತ್ತು ನಿಂತುಬಿಡ್ತಾನೆ. ಆ ನಂತರ ಅವನ ಮುಖದಲ್ಲಿ ಒಂದು ರೀತಿ ನಗು ಮೂಡುತ್ತೆ. ಪಂದ್ಯ ಶುರುವಾಗಲಿ ಅಂತ ಕಣ್ತೆರಿತಾನೆ ಸುಮೇಧ್. ಅವನ ಮುಖದಲ್ಲಿ ಯಾರಿಗೂ ಅರ್ಥವಾಗದಂಥ ಒಂದು ನಿಗೂಢ ನಗು ಇರುತ್ತೆ. ಕಾರ್ನಲ್ಲಿ ಒಬ್ಬನೇ ವಾಪಸ್ ಬಂದ್ಬಿಡ್ತಾನೆ ಸುಮೇಧ್. ಅರಮನೆಗೆ ಹೋಗದೆ ನೇರವಾಗಿ ಆಫೀಸ್ಗೊಳಗೆ ಹೋಗ್ತಾನೆ. ತುಂಬ ದಿನಗಳ ನಂತರ ಆಫೀಸ್ಗೆ ಬಂದು ಸುಮೇಧ್ನನ್ನು ಎಲ್ಲರೂ ಕುತೂಹಲದಿಂದ ನೋಡ್ತಾರೆ. ಕ್ಯಾಬಿನ್ಗೆ ಹೋಗಿ ಕೂತ ತಕ್ಷಣ ಚೋಟು ಬಂದು ಅವನ ಎದುರು ನಿಂತು ರೋಹಿ ಅತ್ತಿಗೆ ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಚೋಟುವಿನ ಪ್ರಶ್ನೆಗೆ ಸೈಡ್ ಸ್ಮೈಲ್ ನೀಡುತ್ತಾ ಸುಮೇಧ್, ವೆರಿ ಗುಡ್ ಚೋಟು, ಕೆಲವೇ ದಿನಗಳಲ್ಲಿ ನನ್ನ ನೇರವಾಗಿ ಪ್ರಶ್ನಿಸುವಷ್ಟು ಧೈರ್ಯ ನೀನು ಬಂದಿದೆ, ತುಂಬ ಒಳ್ಳೆಯದು ಅಂತಾನೆ ಸುಮೇಧ್. ಕ್ಷಮಿಸಿ ಸರ್, ನಿಮಗೆ ನನ್ನ ಪ್ರಶ್ನೆ ತಪ್ಪಾಗನ್ನಿಸ್ಬೋದು, ಆದರೆ ರೋಹಿ ಅತ್ತಿಗೆ ಅಂತಿದ್ದ ಚೋಟುವನ್ನು ತಡೆದು, ಅವಳು ನನ್ನ ಹೆಂಡತಿ ಮತ್ತು ನನಗೆ ಗೊತ್ತು ನಾನೇನು ಮಾಡಬೇಕಂತ ಅಂತ ಗಂಭೀರವಾಗಿ ಚೋಟುವಿನ ಕಡೆ ನೋಡಿದಾಗ, ಕ್ಷಮಿಸಿ ಸರ್ ಅಂತಾನೆ ಚೋಟು. ಔಟ್ ಅಂತ ಸುಮೇಧ್ ಕಿರ್ಚಿದ ತಕ್ಷಣ ಚೋಟು ಅಲ್ಲಿಂದ ಹೊರಟು ಹೋಗ್ತಾನೆ. ಕುರ್ಚಿಯ ಹಿಂದೆ ತಲೆ ಆನಿಸಿ ಕಣ್ಣು ಮುಚ್ಕೊಳ್ತಾನೆ ಸುಮೇಧ್. ಕಣ್ಣು ತೆರೆದು ಸುತ್ತಲೂ ನೋಡ್ತಾಳ ರೋಹಿ. ತಾನು ಬೇರೆಲ್ಲೋ ಇರೋದನ್ನು ಕಂಡು ತಕ್ಷಣ ಎದ್ದು ತಲೆ ಹಿಡ್ಕೊಂಡು ಬೆಡ್ ಮೇಲೆ ಕೂತು ಬಿಡ್ತಾಳೆ. ಸುತ್ತಲೂ ನೋಡಿ ಹೇಳ್ಬೇಕನ್ನೋ ಅಷ್ಟರಲ್ಲಿ ತಲೆ ಸುತ್ತದಂತಾಗಿ, ಓ ಗಾಡ್, ಈ ಕ್ಲೋರೋಫಾರ್ಮ್ ನನಗಿಷ್ಟ ಇಲ್ಲ, ಇದರ ವಾಸನೆಯಿಂದ ನಂಗೆ ತಲೆನೋವು ಬರುತ್ತೆ ಅಂತ ಪಕ್ಕದಲ್ಲಿದ್ದ ಟೇಬಲ್ ಮೇಲಿನ ನೀರು ಕುಡಿದು ಕಣ್ಣು ಮುಚ್ಕೊಳ್ತಾಳೆ. 10 ನಿಮಿಷಗಳ ನಂತರ ಸುಧಾರಿಸ್ಕೊಂಡಿದ್ದು ರೂಮ್ ಪೂರ್ತಿ ಚೆಕ್ ಮಾಡ್ತಾಳೆ. ಸಡನ್ನಾಗಿ ಕಣ್ಣು ತೆರೆದು ತನ್ನ ಐಪ್ಯಾಡ್ನಲ್ಲಿ ಏನೋ ನೋಡ್ತಾ ಮೆಲ್ಲಗೆ ನಗ್ತಾನೆ ಸುಮೇಧ್. ರೂಮ್ ಪೂರ್ತಿ ಚೆಕ್ ಮಾಡಿದ್ರು ರೋಹಿಗೇನೂ ಸಿಗೋದಿಲ್ಲ. ರೂಮ್ ತುಂಬ ಸಾಧಾರಣವಾಗಿರುತ್ತೆ. ಬಾಗಿಲು ತೆಗೆದು ಹೊರಗೆ ಹೋಗ್ತಾಳೆ. ತಾನು ಮೊದಲ ಮಹಡಿಯಲ್ಲಿದ್ದ ಕಾರಣ ಮೆಟ್ಟಿಲು ಇಳಿದು ಕೆಳಗೆ ಹೋಗಿ ನೋಡ್ತಾಳೆ. ಇಡೀ ಮನೆ ಖಾಲಿಯಾಗಿರುತ್ತೆ, ಅಲ್ಲಿ ಯಾರೂ ಇರೋದಿಲ್ಲ. ಮನೆಯನ್ನೆಲ್ಲ ಸುತ್ತು ನೋಡ್ತಿದ್ದ ರೋಹಿ ಒಂದು ರೂಮ್ ಹತ್ರ ನಿಲ್ತಾಳೆ. ಮೆಲ್ಲಗೆ ಬಾಗಿಲು ತೆರೆದು ಒಳಗೆ ನೋಡಿದ ರೋಹಿ ಅಲ್ಲಿ ಸಂಜಯ್ ನನ್ನ ಕಂಡು ಶಾಕ್ ಆಗ್ತಾಳೆ. ಅಣ್ಣಯ್ಯ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ. ಒಳಗೆ ಸ್ಟಡಿ ರೂಮ್ನಲ್ಲಿ ಸಂಜಯ್ ಮತ್ತು ರಾಜು ಇಬ್ಬರು ಮಾತನಾಡ್ತಿರ್ತಾರೆ. ರೋಹಿಗೆ ಪ್ರಜ್ಞೆ ಬಂದ ಮೇಲೆ, ನೀನು ಏನು ಮಾಡ್ತೀಯ ಸಂಜಯ್ ಅಂತ ಕೇಳ್ತಾನೆ ರಾಜು. ಏನೂ ಮಾಡಲ್ಲ, ರೋಹಿ ಎಲ್ಲಿಗೂ ಹೋಗೋ ಆಗಿಲ್ಲ, ಅವಳು ಇಲ್ಲೇ ಇರ್ತಾಳೆ ಅಂತಿರುವಾಗಲೇ ದಿಢೀರಂತ ಬಾಗಿಲು ತೆರೆದ ಶಬ್ದ ಕೇಳಿ ಇಬ್ಬರು ಅತ್ತ ನೋಡ್ತಾರೆ. ಕೋಪದಿಂದ ಅವರ ಕಡೆ ನೋಡ್ತಾ, ನಿಮಗೆಷ್ಟು ಧೈರ್ಯ ಇದ್ದರೆ ನನ್ನನ್ನು ಕಿಡ್ನಾಪ್ ಮಾಡ್ತೀರಾ ಅಂತ ತನ್ನ ಅಣ್ಣನ ಎದುರು ಬಂದು ನಿಲ್ತಾಳೆ. ಚಿಟ್ಟಿ ಅಂತ ಅವಳ ಹತ್ರ ಬರ್ತಿದ್ದ ಸಂಜಯ್ನನ್ನು ತನ್ನ ಕೈ ಸನ್ನೆಯಿಂದ ತಡೆದು, ಓ ಪ್ಲೀಸ್ ಈ ನಾಟಕ ನಿಲ್ಲಿಸಿ, ನಾನು ನಿಮಗೆ ಯಾರೂ ಅಲ್ಲ, ಆದರೂ ನಿಮ್ಮಂತಹ ಕ್ರಿಮಿನಲ್ಗೂ ನನಗೂ ಸಂಬಂಧ ಇಲ್ಲ,
ಯಾರು ಕುಟುಂಬವನ್ನು ಅಷ್ಟೊಂದು ಅಳಿಸಿ ಬಿಟ್ಟು ಹೋಗಿ ತಮ್ಮ ಜೀವನ ನೋಡಿಕೊಂಡ್ರೋ ಅಂಥವ್ರ ಜೊತೆ ನನಗೇನು ಸಂಬಂಧ ಇಲ್ಲ ಅಂತ ಕೋಪ ಮತ್ತು ಬೇಸರದಿಂದ ಹೇಳ್ತಾಳೆ ಆರೋಹಿ. ಗಟ್ಟಿಯಾಗಿ ಉಸಿರು ಬಿಟ್ಟು ರೂಮ್ಗೆ ಹೋಗು ಚಿಟ್ಟಿ ಅಂತಾನೆ ಸಂಜಯ್. ಸಿಟ್ಟಿನಿಂದ ಅಣ್ಣನ ಕಡೆ ನೋಡ್ತಾ, ನೀವ್ಯಾರು ನನಗೆ ಆರ್ಡರ್ ಮಾಡೋದಕ್ಕೆ ಅಂತ ಕೇಳ್ತಾಳೆ. ನಾನು ನಿನ್ನ ಅಣ್ಣ ಅಂತ ಗಟ್ಟಿಯಾಗಿ ಕಿರ್ಚ್ತಾನೆ ಸಂಜಯ್. ಆ ಕಿರ್ಚಾಟಕ್ಕೆ ಸ್ವಲ್ಪ ಭಯ ಆದರೂ ಅದನ್ನು ಮುಖದಲ್ಲಿ ತೋರಿಸ್ಕೊಳ್ದೆ, ಅಣ್ಣನಲ್ಲ, ಒಂದಾನೊಂದು ಕಾಲದಲ್ಲಿ ನನಗೊಬ್ಬ ಅಣ್ಣ ಇದ್ದ, ಈಗ ಅವನು ಇಲ್ಲ. ಕೆಲವು ವರ್ಷಗಳ ಹಿಂದೆ ಅವನು ಸತ್ತು ಹೋದ. ಈಗ ನನಗೆ ಯಾವ ಅಣ್ಣನೂ ಇಲ್ಲ, ಅವಶ್ಯಕತೆಯೂ ಇಲ್ಲ ಅಂತ ಕೋಪದಿಂದ ಹೇಳ್ತಾಳ ಆರೋಹಿ. ಮುಖದಲ್ಲಿ ನಗು ಮೂಡಿಸಿ ಅವಳ ಕಡೆ ನೋಡಿ, ನನ್ನ ತಂಗಿಗೆ ತುಂಬ ಧೈರ್ಯ ಬಂದಿದೆ, ಹೇಗಿದ್ರು ನನ್ನ ರಕ್ತ ಅಲ್ವಾ ಅಂತಾನೆ ಸಂಜಯ್. ಯಾವುದೇ ಮುಖಭಾವ ಇಲ್ಲದೆ, ನನ್ನಲ್ಲಿ ತುಂಬ ಧೈರ್ಯ ಇದೆ ಮಿಸ್ಟರ್ ಸಂಜಯ್ ಅಂತಾಳ ಆರೋಹಿ. ಆ ಮಾತಿಗೆ ಸಂಜಯ್ ಅವಳ ಕಡೆ ನೋಡ್ತಾನೆ. ಅಲ್ಲಿವರೆಗೆ ಸುಮ್ಮನಿದ್ದ ರಾಜು, ಆರೋಹಿಗೆ ಹಸಿವಾಗಿರಬೇಕು ಸಂಜಯ್, ಅದಕ್ಕೆ ಹೀಗೆ ಮಾತಾಡ್ತಿದ್ದಾಳೆ ಅಂತಾನೆ. ಆರೋಹಿ ಕಡೆ ನೋಡಿ, ನೀನು ನಿನ್ನ ರೂಮ್ಗೆ ಹೋಗೋ ಚಿಟ್ಟಿ ಅಂತ ಸಂಜಯ್ ಹೇಳಿದ ತಕ್ಷಣ ಈ ಸಲ ವಾದ ಮಾಡದೆ ಸದ್ದಿಲ್ಲದೆ ಹೊರಗೆ ಹೋಗ್ತಾಳೆ ಆರೋಹಿ. ಅಜಯ್ ಅವರು ರೂಮ್ನಲ್ಲಿ ಏನೋ ಕೆಲಸ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಇಂದು ಅವರು ಅವರ ಹತ್ರ ಬಂದು, ಆರೋಹಿ ಹೇಗಿದ್ದಾಳೋ ಎಲ್ಲಿದ್ದಾಳೋ ಏನಾದರೂ ತಿಳಿದಿದೆಯಾ ಅಜಯ್ ಅಂತ ಕೇಳ್ತಾರೆ. ಆರೋಹಿ ಸುಮೇಧ್ ಜೊತೆ ಇದ್ದಾಳೆ, ನನಗೆ 100% ಖಚಿತ ಅವಳು ತುಂಬ ಅಂದರೆ ತುಂಬ ಸುರಕ್ಷಿತವಾಗಿದ್ದಾಳೆ ಅಂತಾನೆ ಅಜಯ್. ಅವ್ರ ಕಡೆ ನೋಡ್ತಾ, ನಿಮ್ಗೆ ಗೊತ್ತು ತಾನೇ ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ ಅಂತಾರೆ ಇಂದು ಅವರು. ಸೋಫಾದಿಂದ ಎದ್ದು ಜೇಬ್ನಲ್ಲಿ 2 ಕೈ ಇಟ್ಟು ಇಂದು ಅವರ ಕಡೆ ನೋಡ್ತಾ, ನನಗೆ ಗೊತ್ತು, ಆ ದಿನ ತುಂಬ ಹತ್ತಿರದಲ್ಲಿದೆ. ಈ ಆಟ ನಮ್ಮೆಲ್ಲರನ್ನ ಒಂದೇ ಕಡೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ. ಈ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಯಾರಿಗೂ ತಿಳಿಯದು, ಆದರೆ ಎಲ್ಲರೂ ಒಂದೇ ಕಡೆ ಸೇರ್ತಾರೆ ಅಂದಾಗ ಎಲ್ಲಿಗೆ ಸೇರ್ತಾರೆ ಅಂತ ಕೇಳ್ತಾರೆ ಇಂದು ಅವರು. ದುಬೈ ಅಂತಾನೆ ಅಜಯ್ ಅವರು. ಕಬೀರ್, ರಾಮ್, ರಿಹಾನ್ ಮೂವರು ಇನ್ವೆಸ್ಟಿಗೇಷನ್ ರೂಮ್ನಲ್ಲಿರ್ತಾರೆ. ಕಬೀರ್ ಪ್ರಾಜೆಕ್ಟರ್ ಕಡೆ ನೋಡ್ತಾ, ಈ ರೇಸ್ನಲ್ಲಿ ನಮ್ಮ ಕೊನೆ ತಾಣ ಒಂದೇ ಕಡೆ ನಿಲ್ಲುತ್ತೆ, ಅಲ್ಲೇ ಎಲ್ಲ ಲೆಕ್ಕಾಚಾರಗಳು ತೀರ್ಮಾನವಾಗುತ್ತವೆ ಅಂತ ರಾಮ್ ಮತ್ತು ರಿಹಾನ್ ಕಡೆ ನೋಡ್ತಾನೆ. ಶಾಕ್ನಿಂದ ಕಬೀರ್ ಕಡೆ ನೋಡ್ತಾ, ಯಾವ ಜಾಗ ಅಂತ ಕೇಳ್ತಾನೆ ರಾಮ್. ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ದುಬೈ ಅಂತಾನೆ ಕಬೀರ್. ಸಂಜಯ್ ಹತ್ರ ಬಂದು, ಆರೋಹಿನ ಯಾವಾಗ ಕರ್ಕೊಂಡು ಹೋಗೋಣ ಅಂತ ಕೇಳ್ತಾನೆ ರಾಜು. ಇನ್ನೂ ಸಮಯ ಇದೆ ರಾಜು, ಹೇಗಿದ್ರು ಈಗ ರಾಣಿ ನನ್ನ ಹತ್ರ ಇದ್ದಾಳೆ, ಚಿಂತಿಸುವ ಅಗತ್ಯ ನನಗಿಲ್ಲ ಅಂತಾನೆ ಸಂಜಯ್. ಆದರೆ ಸಂಜಯ್, ಆರೋಹಿಗೂ ಆ ವಿಷಯ ತಿಳಿಸ್ಬೇಕಲ್ವೇ? ಬೇಡ, ಈಗ ಆರೋಹಿಗೆ ಯಾವುದೇ ವಿಷಯ ಹೇಳೋ ಅಗತ್ಯ ಇಲ್ಲ. ಅಂದ ಹಾಗೆ ನನ್ನ ಚಿಟ್ಟಿ ಈಗ ಕೋಪದಲ್ಲಿದ್ದಾಳೆ, ಹೇಳಿದ್ರೂ ಕೇಳಲ್ಲ. ಈಗ ನಾವು ಆಟ ಗೆಲ್ಲೋದಕ್ಕೆ ತುಂಬ ಹತ್ತಿರದಲ್ಲಿದ್ದೀವಿ, ರೇಸ್ ಟು ದುಬೈ ಅಷ್ಟು ಸುಲಭ ಅಲ್ಲ ಅಂತ ನಗ್ತಾನೆ ಸಂಜಯ್. ಬಾಗಿಲ ಹತ್ರ ನಿಂತು ಅವರ ಮಾತುಗಳನ್ನ ಕೇಳಿಸ್ಕೊಳ್ತಿರ್ತಾಳೆ ಆರೋಹಿ. ಕೊನೆಯಲ್ಲಿ ಸಂಜಯ್ ಹೇಳಿದ ಮಾತನ್ನು ಕೇಳಿ ಶಾಕ್ ಆಗಿ ವೇಗವಾಗಿ ತನ್ನ ರೂಮ್ಗೆ ಹೋಗ್ಬಿಡ್ತಾಳೆ. ಬಾಗಿಲು ಹಾಕಿ ರೂಮ್ ಪೂರ್ತಿ ಅಡ್ಡಾಡ್ತಾ, ನೀನು ತುಂಬ ತುಂಬ ಕೆಟ್ಟ ಹುಡುಗ ಸುಮೇಧ್, ಯಾವಾಗಲೂ ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಲ್ಲ. ನನ್ನ ತಲೆಯಲ್ಲಿ ಇಷ್ಟೊಂದು ಸಮಸ್ಯೆಗಳಿವೆ, ಅವುಗಳೇ ಸರಿಯಾಗ್ತಿಲ್ಲ. ಮತ್ತು ಮಧ್ಯದಲ್ಲಿ ಈ ದುಬೈ ಎಲ್ಲಿಂದ ಬಂತು? ನನಗೆ ನಿನ್ನ ಮೇಲೆ ಕೋಪ ಬರ್ತಿದೆ. ನನಗೆ ಗೊತ್ತು ನಿನಗೆಲ್ಲವೂ ಮೊದಲು ಗೊತ್ತು ಅಂತ. ಕೊನೆಗೆ ಈ ಆಟದ ಮಾಸ್ಟರ್ ಮೈಂಡ್ ನೀನೇ ಅಲ್ವಾ ಅಂತ ತನ್ನ ಕೈಲಿರೋ ವಾಚ್ ಕಡೆ ಕೋಪದಿಂದ ನೋಡ್ತಾಳೆ ಆರೋಹಿ. ಐಪ್ಯಾಡ್ನಲ್ಲಿ ಆರೋಹಿಯನ್ನು ನೋಡ್ತಾ ಬ್ಲೂಟೂತ್ ಮೂಲಕ ಅವಳ ಮಾತುಗಳನ್ನು ಕೇಳಿಸ್ಕೊಳ್ತಿರೋ ಸುಮೇಧ್ ಮುಖದಲ್ಲಿ ನಗು ಮೂಡುತ್ತೆ. ಕ್ರೂರವಾದ ನಗೆಯೊಂದಿಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಆರೋಹಿ ಕಡೆ ನೋಡಿ, ಹೌದು ಬಂಗಾರ, ನಾನೀ ಮಾಸ್ಟರ್ ಮೈಂಡ್ ಅಂತಾನೆ ಸುಮೇಧ್. ಬೆಡ್ ಮೇಲೆ ಕೂತು ನಗ್ತಾ ವಾಚ್ ಕಡೆ ನೋಡ್ತಾಳೆ ಆರೋಹಿ. ಅಷ್ಟರಲ್ಲಿ ರೂಮ್ ಬಾಗಿಲು ತಟ್ಟಿದ ಶಬ್ದ ಕೇಳಿ, ಒಳಗೆ ಬನ್ನಿ ಅಂತಾಳೆ. ಕೆಲಸದವಳು ಬಂದು ತಟ್ಟೆಯಲ್ಲಿ ಊಟ ತಂದು ಆರೋಹಿ ಮುಂದೆ ಇಟ್ಟು ಏನೂ ಮಾತಾಡದೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಅವಳು ಹೋದ ಮೇಲೆ ಟೀ ಶರ್ಟ್ ಒಳಗಿನಿಂದ ಬ್ಲೂಟೂತ್ ತೆಗೆದು ಕಿವಿಗಿಟ್ಕೊಂಡು ವಾಚ್ ಕಡೆ ನೋಡಿ, ಈ ದುಬೈಗೂ ನಮಗೂ ಏನು ಸಂಬಂಧ ಹೇಳ್ತೀಯಾ ಇಲ್ವಾ ಅಂತ ಕೇಳ್ತಾಳೆ ಆರೋಹಿ. ಅವಳ ಪ್ರಶ್ನೆಗೆ ಸ್ಕ್ರೀನ್ ಕಡೆ ನೋಡಿ ಮೆಲ್ಲಗೆ ನಕ್ಕು, ಅಷ್ಟೊಂದು ಅವಸರ ಯಾಕೆ ಬಂಗಾರ, ಮೊದಲು ಊಟ ಮಾಡು ಅಂತಾನೆ ಸುಮೇಧ್. ಇಲ್ಲ, ನಾನು ತಿನ್ನಲ್ಲ, ಇದರಲ್ಲಿ ಏನಾದರೂ ಬೆರೆಸಿದ್ರೆ? ಚಿಂತಿಸ್ಬೇಡ ಬಂಗಾರ, ರಾಜ ಇರುವಾಗ ರಾಣಿಗೆ ಏನೂ ಆಗಲ್ಲ. ಅಂದ ಹಾಗೆ ನೀನೀಗ ನಿನ್ನ ಅಣ್ಣನ ಜೊತೆ ಇದೆಯಾ, ನಿನ್ನ ಅಣ್ಣ ನಿನ್ನನ್ನು ಎಂದಿಗೂ ಕೊಲ್ಲಲಾರ ಅಂತ ಊಟದ ತಟ್ಟೆ ತೆಗೆದುಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾಳೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ಆರೋಹಿಯನ್ನು ತನ್ನ ಕೈಗಳಿಂದ ಸವರ್ತಾ, ನೀನು ಬ್ಲೂಟೂತ್ ಇಟ್ಟ ಜಾಗ ತುಂಬ ಚೆನ್ನಾಗಿದೆ ಬಂಗಾರ ಅಂತ ಸುಮೇಧ್ ಹೇಳಿದ ತಕ್ಷಣ ತಿಂತಿದ್ದ ಆರೋಹಿಗೆ ತೇಗ್ ಬಂದು ಕಣ್ಣು ದೊಡ್ಡದು ಮಾಡಿ ವಾಚ್ ಕಡೆ ನೋಡಿ, ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾಳೆ. ನಿನ್ನ ಕೈಯಲ್ಲಿ ಕ್ಯಾಮ್ರಾ ವಾಚ್ ಇದೆ ಅನ್ನೋ ವಿಷಯ ಮರೆತುಬಿಟ್ಟಿಯಾ ಬಂಗಾರ ಅಂತ ರೇಗಿಸೋ ಧ್ವನಿಯಲ್ಲಿ ಕೇಳ್ತಾನೆ ಸುಮೇಧ್. ಆ ಮಾತಿಗೆ ವಾಚ್ ಕಡೆ ಸಿಟ್ಟಿನಿಂದ ನೋಡ್ತಾಳೆ. ಬಂಗಾರ, ಊಟ ಮಾಡು, ಅದನ್ನು ಆಮೇಲೆ ನೋಡುವೆ ಅಂತೆ. ಇಲ್ಲ, ನಾನು ತಿನ್ನಲ್ಲ, ನನಗೆ ಮೂಡಿಲ್ಲ. ಮೊದಲು ನೀನು ದುಬೈ ವಿಷಯ ಏನಂತ ಹೇಳು ಬಂಗಾರ. ಈ ಆಟದಲ್ಲಿ ಗೆಲ್ಲುವ
ಕೊನೆಯ ತಾಣ ದುಬೈನಲ್ಲಿ ಮುಕ್ತಾಯವಾಗುತ್ತೆ. ಈ ಪಂದ್ಯದಲ್ಲಿ ಭಾಗವಹಿಸಿ ಓಡಾಡ್ತಿರೋ ಎಲ್ಲರೂ ದುಬೈನಲ್ಲಿ ಭೇಟಿ ಆಗ್ತಾರೆ. ಈ ರೇಸ್ನಲ್ಲಿ ನೀನೂ ಇದೆಯಾ? ಹೌದು ಬಂಗಾರ, ಈ ರೇಸ್ ನಾನೇ ಏರ್ಪಡಿಸಿದ್ದು. ಈ ಆಟದಲ್ಲಿ ಬಹಳ ಜನರಿದ್ದಾರೆ. ಬಹಳ ಜನ ಅಂದರೆ ಯಾರ್ಯಾರಿದ್ದಾರೆ? ಸಮಯ ಬಂದಾಗ ಎಲ್ಲ ರಹಸ್ಯಗಳು ಹೊರಬರುತ್ತವೆ. ಈಗ ಸುಮ್ಮನೆ ಇರು. ನಿನ್ನ ಚಿಲಿಗೆ ಬೆಂಕಿ ಹಾಕ. ನನಗಿಲ್ಲಿ ಕಿರಿಕಿರಿ ಆಗ್ತಿದೆ. ನಾನಿನ್ನೂ ಇಷ್ಟು ದಿನ ಇಲ್ಲೇ ಇರಬೇಕು? ನಾನು ಬಂದು ನಿನ್ನನ್ನು ಕರ್ಕೊಂಡು ಹೋಗೋವರೆಗೂ ನೀನು ಅಲ್ಲೇ ಇರು ಬಂಗಾರ ಅಂತಾನೆ ಸುಮೇಧ್. ಎಕ್ಸ್ಕ್ಯೂಸ್ ಮೀ, ನೀನು ಇಲ್ಲಿಗೆ ಬಂದು ನನ್ನನ್ನು ಉಳಿಸಿ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಿನ್ನ ಮಾಹಿತಿಗಾಗಿ ಹೇಳ್ತಿದ್ದೀನಿ, ನಿನ್ನ ಹೆಂಡತಿ ಒಬ್ಬ ಏಜೆಂಟ್. ನನಗೆ ಫೈಟ್ ಮಾಡೋದು ಗೊತ್ತು, ಕ್ರಿಮಿನಲ್ಗಳನ್ನು ಎದುರಿಸೋದು ಕೂಡ ಗೊತ್ತು, ಸರಿನಾ? ಐಪ್ಯಾಡ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ಆರೋಹಿನ ನೋಡಿ, ನನಗೆ ಗೊತ್ತು ಬಂಗಾರ, ಅದಕ್ಕೆ ನಾನು ನಿನ್ನ ಪ್ರೀತಿಸೋದು, ಯಾಕಂದರೆ ನೀನು ತುಂಬ ವಿಭಿನ್ನ ಅಂತಾನೆ ಸುಮೇಧ್. ಅವನ ಮಾತಿಗೆ ಅವಳಿಗೆ ಮಾತು ಹೊರಡದೆ ಕೆನ್ನೆಗಳೆಲ್ಲ ಕೆಂಪಾಗ್ಬಿಡತ್ವೆ. ಅವಳನ್ನು ಹಾಗೆ ನೋಡಿ, ಓ ನನ್ನ ಮುದ್ದಾದ ಬಂಗಾರ ನಾಚ್ಕೊಳ್ತಿದ್ದಾಳೆ. ಶಟಾಪ್ ಸುಮೇಧ್ ಅಂತ ಗಂಭೀರವಾಗಿ ಹೇಳ್ಬೇಕಂತ ಅಂದ್ಕೊಳ್ತಾಳ, ಆದರೆ ಆಗದೆ ಮೆಲ್ಲಗಂತಾಳೆ. ಆರೋಹಿ ಮಾತಿಗೆ ಮೆಲ್ಲಗೆ ನಗ್ತಾನೆ ಸುಮೇಧ್. ಆ ನಂತರ ನಾನು ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಸುಮೇಧ್ ಹೇಳಿದ ತಕ್ಷಣ ಓಕೆ ಅಂತ ವಾಚ್ ಮೇಲೆ ಮುತ್ತಿಡ್ತಾಳ ಆರೋಹಿ. ಇತ್ತ ಸುಮೇಧ್ ಕೂಡ ಐಪ್ಯಾಡ್ಗೆ ಮುತ್ತಿಟ್ಟು ಅವಳನ್ನೇ ಸ್ವಲ್ಪ ಹೊತ್ತು ನೋಡಿ ಐಪ್ಯಾಡ್ ಆಫ್ ಮಾಡಿ ಬ್ಲೂಟೂತ್ ಕಪಾಟ್ನಲ್ಲಿಟ್ಟು ನಿನ್ನ ಸಮಯ ಶುರು ಆಗಿದೆ ಸಂಜಯ್ ಅಂದ್ಕೊಳ್ತಾನೆ ಸುಮೇಧ್. ಕಬೀರ್ ಕಡೆ ನೋಡಿ, ಆದರೆ ದುಬೈ ಯಾಕೆ ಅಂತ ಕೇಳ್ತಾನೆ ರಿಹಾನ್. ಕುರ್ಚಿಯಲ್ಲಿ ಕೂತು, ನಾನು ತಿಳ್ಕೊಂಡಂತೆ ಮುಂದಿನ ವಾರ ದುಬೈನಲ್ಲಿ ಒಂದು ದೊಡ್ಡ ಪಾರ್ಟಿ ಏರ್ಪಡಿಸ್ತಿದ್ದಾರೆ. ಆ ಪಾರ್ಟಿಗೆ ಅಂಡರ್ವರ್ಲ್ಡ್ಸ್ನಲ್ಲಿರೋ ಚಿಕ್ಕ ದೊಡ್ಡ ಮಾಫಿಯಾ ಡಾನ್ಗಳನ್ನೆಲ್ಲ ಅಲ್ಲಿ ಭೇಟಿಯಾಗ್ತಾರೆ. ಆ ಪಾರ್ಟಿಗೂ ನಮಗೂ ಏನು ಸಂಬಂಧ ಅಂತ ಕೇಳ್ತಾನೆ ರಾಮ್. ನಮಗೆ ಸಂಬಂಧ ಇದೆ ರಾಮ್, ಯಾಕಂದರೆ ಅಲ್ಲಿ ಏನೋ ಸಂಭವಿಸಲಿದೆ, ಆದರೆ ಏನೂ ಅಂತ ಸಣ್ಣ ಸುಳಿವೂ ಕೂಡ ಇಲ್ಲ. ಹಾಗಾದರೆ ಆ ಪಾರ್ಟಿ ಬಗ್ಗೆ ಯಾರಿಗೆ ತಿಳಿದಿರೋ ಸಾಧ್ಯತೆ ಇದೆ ಅಂತ ಕೇಳ್ತಾನೆ ರಿಹಾನ್. ತಿಳಿದಿರುವವರು ಇಬ್ಬರೇ. ಒಬ್ಬನು ಅಂದು ಈ ಪ್ರಪಂಚವನ್ನು ಆಳ್ತಿದ್ದವನು, ಈಗ ಇನ್ನೊಬ್ಬ ಈ ಪ್ರಪಂಚವನ್ನು ಆಳ್ತಿದ್ದಾನೆ. ಸುಮೇಧ್ ಮತ್ತು ಸಂಜಯ್ ಅಲ್ವಾ ಅಂತಾನೆ ರಾಮ್. ಆದರೆ ದುಬೈನಲ್ಲಿ ಈ ಪಾರ್ಟಿ ಪ್ಲ್ಯಾನ್ ಮಾಡ್ತಿರೋರು ಯಾರು? ಗಟ್ಟಿಯಾಗಿ ಉಸಿರು ಬಿಟ್ಟು ಖಲೀದ್ ಅಂತಾನೆ ಕಬೀರ್. ಖಲೀದ್ ಹೆಸರನ್ನ ಕೇಳಿದ ತಕ್ಷಣ ರಿಹಾನ್ ಮತ್ತು ರಾಮ್ ಇಬ್ಬರು ಶಾಕ್ ಆಗಿ ಕಬೀರ್ ಕಡೆ ನೋಡ್ತಾರೆ. ನೀವು ಅಂದ್ಕೊಂಡಿದ್ದು ನಿಜ, ಈ ಖಲೀದ್ ಅವನೇ. ಕೆಲವು ವರ್ಷಗಳಿಂದೆ ಸತ್ತು ಹೋಗಿದ್ದಾನೆ ಅಂತ ನಂಬಿದ್ದ ಖಲೀದ್ ಈಗ ಯಾವುದೋ ಕಾರಣಕ್ಕೆ ಹೊರ ಬಂದಿದ್ದಾನೆ. ಆ ಕಾರಣ ಏನಂತ ದುಬೈನಲ್ಲಿ ತಿಳಿಯುತ್ತೆ ಅಂತಾನೆ ಕಬೀರ್. ನಿಜಕ್ಕೂ ಏನು ನಡೀತಿದೆ? ಏನು ಆಟ ಆಡ್ತಿದ್ದಾರೆ ಇವರೆಲ್ಲ ಸೇರಿ? ಈ ಆಟದಲ್ಲಿ ಗೆಲ್ಲೋದಕ್ಕೆ ಎಷ್ಟು ಜನರ ಪ್ರಾಣ ಹೋಗುತ್ತೋ ಅಂದ್ಕೊಳ್ತಾನೆ ರಿಹಾನ್. ಗ್ಲಾಸ್ ಗೋಡೆ ಮುಂದೆ ನಿಂತು ಹೊರಗಿನ ಪ್ರಪಂಚವನ್ನು ನೋಡ್ತಾ, ನಮ್ಮ ಗುರಿ ಜಾಗಕ್ಕೆ ಹೋಗಲು ಕೆಲವರನ್ನ ಹೊರ ಹಾಕಲು ಎಲ್ಲ ಏರ್ಪಾಡು ಮಾಡು ಚೋಟು ಅಂತಾನೆ ಸುಮೇಧ್. ಅಂದರೆ ದುಬೈಗ? ಸುಮೇಧ್ ಏನು ಮಾತಾಡದೆ ಚೋಟು ಕಡೆ ನೋಡಿ ನಗ್ತಾನೆ. ಆ ನಗುವಿನ ಅರ್ಥ ತಿಳಿದ ಚೋಟು ಓಕೆ ಸರ್ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ. ಐಪ್ಯಾಡ್ ಆನ್ ಮಾಡಿ ಬ್ಲೂಟೂತ್ ಹಾಕ್ಕೊಳ್ತಿದ್ದಂತೆ ಸುಮೇಧ್ ಅಂತ ಗಟ್ಟಿಯಾಗಿ ಕಿರಿಸ್ತಾಳೆ ಆರೋಹಿ. ಹೇಳು ಬಂಗಾರ. ಏನು ಹೇಳು? ನನಗಿಲ್ಲಿ ತುಂಬ ಬೋರ್ ಆಗ್ತಿದೆ, ಕಿರಿಕಿರಿ ಆಗ್ತಿದೆ, ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಸೊ ನೀನು ನಾವು ಜೊತೆಯಾಗಿ ಕಳೆದ ನೈಟ್ ಔಟನ್ನು ಮಿಸ್ ಮಾಡ್ಕೊಳ್ತಿದ್ಯಾ ಬಂಗಾರ ಅಂತ ಸುಮೇಧ್ ಕೇಳಿದ ತಕ್ಷಣ ಆರೋಹಿ ಕೆನ್ನೆಗಳಿಗೆ ಕೆಂಪಾಗತ್ವೆ. ಉಫ್ ಬಂಗಾರ, ಇಷ್ಟೊಂದು ನಾಚ್ಕೊಳ್ಳೋ ಅಗತ್ಯ ಇಲ್ಲ, ನಾನು ನಿನ್ನ ಗಂಡ ಅಂತಾನೆ ಸುಮೇಧ್. ನೀನು ತುಂಬ ಕೆಟ್ಟವನು, ನಾನು ನಿನ್ನ ನೋಡ್ತಿಲ್ಲ ಅಂತ ನಿನಗೆ ಇಷ್ಟ ಬಂದಂತೆ ಮಾತಾಡ್ತಿದ್ಯಾ ಅಂತಾಳ ಆರೋಹಿ. ಬೆಡ್ ಮೇಲೆ ಮಲಗಿ, ಹೌದು ಬಂಗಾರ, ಯಾಕಂದರೆ ನಾನು ನಿನ್ನ ನೋಡದೇ ಇರೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ 24 ಗಂಟೆ ನಿನ್ನ ನೋಡುತ್ತಲೇ ಇರ್ತೀನಿ ಅಂತಾನೆ ಸುಮೇಧ್. ಮತ್ತು ನಾನು ನಿನ್ನ ನೋಡಬಾರ್ದಾ? ಸೊ ನೀನನ್ನು ನೋಡಬೇಕು ಅಂತ ಅಂದ್ಕೊಳ್ತಿದ್ಯಾ ಅಂತ ಕೇಳ್ತಾನೆ ಸುಮೇಧ್. ಅವನ ಮಾತಿಗೆ ತಡಬಡಾಯಿಸ್ತಾ ಹಾಗೇನಿಲ್ಲ ಅಂತ ಮೆಲ್ಲಗಂತಾಳೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ಅವಳ ಮುಖವನ್ನು ತೀವ್ರವಾಗಿ ನೋಡ್ತಾ, ನಿಜವಾಗಿಯೂ ಅಂತ ತನ್ನ ಗಂಭೀರ ಧ್ವನಿಯಲ್ಲಿ ಕೇಳ್ತಾನೆ ಸುಮೇಧ್. ವಾಚ್ ಕಡೆ ನೋಡಿ, ಓಕೆ ಗುಡ್ ನೈಟ್ ಸುಮೇಧ್ ಅಂತ ವಾಚ್ ತೆಗೆದು ಪಕ್ಕದ ಟೇಬಲ್ ಮೇಲೆ ಇಟ್ಟುಬಿಡ್ತಾಳೆ ಆರೋಹಿ. ಆರೋಹಿ ಹಾಗೆ ಮಾಡಿದ ತಕ್ಷಣ ಸುಮೇಧ್ ನಕ್ಕು ಐಪ್ಯಾಡ್ ಆಫ್ ಮಾಡಿ ಕಣ್ಮುಚ್ಕೊಳ್ತಾನೆ. ದಿಂಬನ್ನು ಗಟ್ಟಿಯಾಗಿ ಒಪ್ಕೊಂಡು, ನೀನು ತುಂಬ ಕೆಟ್ಟವನು, ನಾನು ನಿನ್ನ ದ್ವೇಷಿಸ್ತೀನಿ ಅಂತ ಮೆಲ್ಲಗೆ ನಕ್ಕು ಮಲಗಿಬಿಡ್ತಾಳೆ ಆರೋಹಿ. ಬೆಳಗ್ಗೆ ಕಣ್ತೆರೆದ ಆರೋಹಿ ತನ್ನ ವಾಚ್ ಕಡೆ ಒಮ್ಮೆ ನೋಡಿ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದು ರೆಡಿ ಆದ ನಂತರ ಕೈಗೆ ವಾಚ್ ಹಾಕ್ಕೊಂಡು ಬ್ಲೂಟೂತ್ ಕನೆಕ್ಟ್ ಮಾಡ್ತಾಳೆ. ಶುಭೋದಯ ಬಂಗಾರ ನಗ್ತಾ. ಗುಡ್ ಮಾರ್ನಿಂಗ್ ಹಬ್ಬಿ ಅಂತಾಳೆ ಆರೋಹಿ. ನೀನು ತುಂಬ ಮುದ್ದಾಗಿ ಕಾಣ್ತಿದ್ಯಾ ಬಂಗಾರ. ಇದು ಹೊಗಳಿಕೆಯೋ ಅಥವಾ ರೇಗಿಸೋದೋ? ನಿನಗೇನು ಅನಿಸುತ್ತೆ? ನನಗೆರಡೂ ಅನಿಸ್ತಿದೆ, ಯಾಕಂದರೆ ನಾನು ನಿನ್ನನ್ನು ನೋಡ್ತಿಲ್ಲ ಅಲ್ವಾ.
ನನ್ನನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ಯಾ? ಹೌದು, ತುಂಬ ಬೇಗ ನಿನ್ನನ್ನು ನೋಡ್ತೀಯಾ, ಸರಿನಾ? ಓಕೆ ಸರಿ, ನಾನು ಆಮೇಲೆ ಮಾತಾಡ್ತೀನಿ ಅಂತ ಬ್ಲೂಟೂತ್ ತೆಗೆದು ವಾಚ್ ನೋಡಿ ಮೆಲ್ಲಗೆ ನಕ್ಕು ಹೊರಗೆ ಹೋಗ್ತಾಳ ಆರೋಹಿ. ಆರೋಹಿಯ ನಗು ಕಂಡು ಸುಮೇಧ್ ಮುಖದಲ್ಲೂ ನಗು ಬರುತ್ತೆ. ಆ ನಂತರ ತನ್ನ ಬ್ಲೇಸರ್ ಹಾಕ್ಕೊಂಡು ರೆಡಿಯಾಗಿ ಐಪ್ಯಾಡ್ ತೆಗೆದುಕೊಂಡು ಕೆಳಗೆ ಹೋಗ್ತಾನೆ ಸುಮೇಧ್. ನಾನು ನಿನ್ನ ಜೊತೆ ಮಾತಾಡಬೇಕು ಸುಮೇಧ್ ಅಂತಾರೆ ವಿಜಯ್ ಅವರು. ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ನಿಮಗೆ ಅನಿಸುತ್ತಾ? ವಿಜಯ್ ಅವರ ಕಡೆ ಕೋಪದಿಂದ ನೋಡ್ತಾ, ನನಗೆ ಏನಾಗಬೇಕು ಅಂತ ನೀನು ಮರ್ತಿದೀಯಾ ಅನಿಸುತ್ತೆ. ಕ್ರೂರವಾದ ನಗೆಯೊಂದಿಗೆ ವಿಜಯ್ ಅವ್ರ ಕಡೆ ನೋಡಿ, ಒಬ್ಬ ಅಸಮರ್ಥ ತಂದೆ, ನಂಗೆ ಚೆನ್ನಾಗಿ ಗೊತ್ತು ಸುಮೇಧ್ ಅಂತ ವಿಜಯ್ ಅವರು ಗಟ್ಟಿಯಾಗಿ ಕಿರಿಸ್ತಾರೆ. ಅಷ್ಟರಲ್ಲೇ ಮನೆಯವರೆಲ್ಲರೂ ಅಲ್ಲಿಗೆ ಬರ್ತಾರೆ. ವಿಜಯ್, ನೀವು ಯಾಕೆ ಕಿರಿಸ್ತಿದ್ದೀರಾ ಅಂತ ಕಾವೇರಿ ಅವರು ಅಂದಾಗ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಅವರ ಕಡೆ ನೋಡ್ತಾನೆ ಸುಮೇಧ್. ಸುಮೇಧ್ ಕಡೆ ಕೋಪದಿಂದ ನೋಡ್ತಾ, ಕಿರಿಸ್ದೆ ನನ್ನನ್ನು ಸುಮ್ಮನಿರಲು ಹೇಗೆ ಹೇಳ್ತೀಯಾ ಕಾವೇರಿ? ಇವನಿಗೆ ತುಂಬ ಧೈರ್ಯ ಬಂದಿದೆ, ಅದಕ್ಕೆ ಹೆತ್ತ ತಂದೆ ಜೊತೆ ಹೇಗೆ ಮಾತಾಡ್ತಿದ್ದ ನೋಡು ಎಂಬ ವಿಜಯ್ ಅವರ ಮಾತಿಗೆ ಗಟ್ಟಿಯಾಗಿ ನಗ್ತಾನೆ ಸುಮೇಧ್. ಆ ನಗು ಕ್ಷಣಕ್ಕೂ ಭಯಾನಕವಾಗಿ ಬದಲಾದಾಗ ಅಜಯ್ ಅವರು ಮತ್ತು ಇಂದು ಅವರು ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಾರೆ. ರಿಹಾನ್ ಮಾತ್ರ ಸುಮೇಧ್ನನ್ನೇ ನೋಡ್ತಿರ್ತಾನೆ. ಅಷ್ಟರಲ್ಲೇ ಇದ್ದಕ್ಕಿದ್ದಂತೆ ಗುಂಡು ಹಾರಿ ಶಬ್ದ ಕೇಳಿ ಆ ಹಾಲ್ ಪೂರ್ತಿ ನಿಶಬ್ದವಾಗುತ್ತೆ. ಎಲ್ಲರೂ ಶಾಕ್ ಆಗಿ ಸುಮೇಧ್ ಮತ್ತು ವಿಜಯ್ ಅವರ ಕಡೆ ನೋಡ್ತಿರ್ತಾರೆ. ಅಜಯ್ ಅವರು ಮೆಲ್ಲಗೆ ಸುಮೇಧ್ ಅಂತ ಕರೀತಾರೆ. ವಿಜಯ್ ಅವರು ಆಘಾತದಿಂದ ಹಾಗೆ ನಿಂತಿರ್ತಾರೆ. ಸುಮೇಧ್ ಮುಖದಲ್ಲಿ ಕ್ರೂರವಾದ ನಗು ಇರುತ್ತೆ. ಯಾಕಂದರೆ ಅವನು ತನ್ನ ಗನ್ನಿಂದ ವಿಜಯ್ ಅವರ ಕಿವಿಯ ಪಕ್ಕದಿಂದ ಗುಂಡು ಹಾರಿಸಿರ್ತಾನೆ. ಆ ಗುಂಡು ಪಕ್ಕದಿಂದ ಹೋಗಿ ವಿಜಯ್ ಅವರ ಹಿಂದಿದ್ದ ಫ್ಲವರ್ ವಾಸಕ್ಕೆ ತಗಲಿ ಅದು ಪುಡಿ ಪುಡಿಯಾಗಿರುತ್ತೆ. ತನ್ನ ಬೆರಳುಗಳಿಂದ ಗನ್ ತಿರುಗಿಸ್ತಾ, ನೋಡಿದ್ರಾ ಸುಮೇಧ್ನಲ್ಲಿರೋ ಧೈರ್ಯ ಅಂತ ವಿಜಯ್ ಅವರ ಕಡೆ ನೋಡಿ ಸೀಟಿ ಹಾಕ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ಎಲ್ಲರೂ ಮುಖದಲ್ಲೂ ಭಯ, ಆಘಾತದ ಭಾವನೆಗಳಿದ್ದರೆ ರಿಹಾನ್ ಮುಖದಲ್ಲಿ ಮಾತ್ರ ಒಂದು ಸಂತೋಷದ ನಗು ಇರುತ್ತೆ. ವಿಜಯ್ ಅವರ ಭುಜದ ಮೇಲೆ ಕೈ ಇಟ್ಟು, ನೀವು ಆರಾಮಾಗಿದ್ದೀರ ತಾನೇ ಅಂತ ಕೇಳ್ತಾಳೆ ಕಾವೇರಿ. ಅವರ ಕಡೆ ಒಮ್ಮೆ ನೋಡಿ ವಿಜಯ್ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ತನ್ನ ಅಣ್ಣ ಅಲ್ಲಿಂದ ಹೋದ ಮೇಲೆ ನನಗೆ ಗೊತ್ತು ಯಾವುದೋ ಒಂದು ದಿನ ಇಂಥದ್ದೇನೋ ನಡೆಯುತ್ತೆ ಅಂತ. ಯಾಕಂದರೆ ಈಗ ಅವನು ಸಣ್ಣ ಹುಡುಗನಲ್ಲ, ಸುಮೇಧ್ ಚಕ್ರವರ್ತಿ ದಿ ಕಿಂಗ್ ಅಂತ ತಿಳಿದಿದ್ರು ಅಣ್ಣ ಯಾಕೆ ಹೀಗೆ ಮಾಡ್ತಾರೋ ಅರ್ಥ ಆಗೋದಿಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾರೆ ಅಜಯ್ ಅವರು. ಇಂದು ಮೊದಲ ಬಾರಿ ಸುಮೇಧ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಗುಂಡು ಹಾರಿಸಿದ್ದಾನೆ ಅಲ್ವಾ ಅಜಯ್ ಅಂತ ಕೇಳ್ತಾರೆ ಇಂದು ಅವರು. ಇದು ಕೇವಲ ಆರಂಭ. ಯಾಕಂದರೆ ಸುಮೇಧ್ಗೆ ಈ ಕುಟುಂಬ ಆದರೂ ಸ್ವಲ್ಪವೂ ಚಿಂತೆ ಇಲ್ಲ. ಅವನು ಇಲ್ಲಿದ್ದಾನೆ ಯಾಕಂದರೆ ಈ ಅರಮನೆ ಅವನದು, ಆದ್ದರಿಂದ ಅಷ್ಟೇ ಹೊರತು ಈ ಕುಟುಂಬದಲ್ಲಿ ಯಾರು ಸತ್ರು ಬದುಕಿದ್ರೂ ಅವನಿಗೆ ಅನಾವಶ್ಯಕ ಅಂತಾರೆ ಅಜಯ್ ಅವರು. ಇಲ್ಲ ಅಜಯ್, ನೀವು ಯಾವಾಗಲಾದರೂ ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಸುಮೇಧ್ಗೆ ವಿಹಾನ್ ಮತ್ತು ಪ್ರಿಯಾ ಇಬ್ಬರು ಮುಖ್ಯ. ಆ ಮೂವರೇ ಸುಮೇಧ್ ಕುಟುಂಬ. ಮೂವರ ಮೆಲ್ಲಗೆ ನಕ್ಕು, ಆರೋಹಿ ಇಲ್ಲದೆ ಸುಮೇಧ್ ಇಲ್ಲ. ಅವನಿಗೆ ಎಲ್ರಿಗಿಂತ ಹೆಚ್ಚಾಗಿ ಆರೋಹಿ ಅಂದರೆ ತುಂಬ ಇಷ್ಟ. ಅವನ ಪ್ರಾಣವೇ ಆರೋಹಿ ಅಂತಾನೆ ಅಜಯ್ ಅವರು. ಆರೋಹಿ ಕೆಳಗೆ ಹಾಲಿಗೆ ಹೋಗಿ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಳ್ತಾಳೆ. ಅಲ್ಲಿ ಆರೋಹಿಯನ್ನು ಕಂಡು ಸಂಜಯ್ ಮತ್ತು ರಾಜ್ ಇಬ್ಬರು ಶಾಕ್ ಆಗ್ತಾರೆ. ಏನಾಯಿತು, ನನ್ನ ಕಡೆ ಯಾಕೆ ಹೀಗೆ ನೋಡ್ತಿದ್ದೀರಾ? ನೀನೇನು ಇಲ್ಲಿ? ನಾನು ಇಲ್ಲಿಗೆ ಬರಬಾರ್ದಾ? ಆದರೂ ನನಗೆ ಹಸಿವಾಗ್ತಿದೆ, ಅದಕ್ಕೆ ಬಂದೆ. ಅದಕ್ಕೇನೀಗ? ನಿನ್ನನ್ನು ನಾವು ಕಿಡ್ನ್ಯಾಪ್ ಮಾಡಿ ತಂದಿದ್ದೀವಿ, ಆ ವಿಷಯ ನೀನು ಮರೆತಿದೀಯಾ? ಅಂದರೆ ಏನೀಗ, ನಾನು ನಿಮ್ಮನ್ನು ಕಂಡು ಭಯಪಡಬೇಕು ಅಂತ ನೀವು ಹೇಳ್ತಿದ್ದೀರಾ ಅಂತ ಸಂಜಯ್ ಕಡೆ ನೋಡ್ತಾಳ ಆರೋಹಿ. ಇಲ್ಲ, ನಾನು ಹಾಗೆ ಎಂದೂ ಅಂದ್ಕೊಂಡಿಲ್ಲ. ಓಕೆ, ಈಗ ನನಗೇನಾದರೂ ತಿನ್ನೋದು ಕೊಡ್ತೀರಾ? ಸಂಜಯ್ ಕೆಲಸದವಳ ಕಡೆ ನೋಡಿದ ತಕ್ಷಣ ಅವಳು ಪ್ಲೇಟ್ನಲ್ಲಿ ಬ್ರೇಕ್ಫಾಸ್ಟ್ ತರ್ತಾಳೆ. ಪ್ಲೇಟ್ನಲ್ಲಿರೋ ಇಡ್ಲಿ ನೋಡಿ, ನಾನು ಇಡ್ಲಿ ಎಂದೂ ತಿನ್ನಲ್ಲ, ನನಗೆ ತಿಂಡಿ ಬೇಡ. ಏನಿದೆಯೋ ಅದನ್ನು ತಿನ್ನು ಅಂತ ಗಂಭೀರವಾಗಿ ಹೇಳ್ತಾನೆ ಸುಮೇಧ್. ನಾನು ತಿನ್ನಲ್ಲ, ಆದರೂ ಇಷ್ಟು ವರ್ಷಗಳಲ್ಲಿ ಏನಿಷ್ಟ ಇಲ್ಲ ಅನ್ನೋದನ್ನು ನೀವು ಮರ್ತಿದ್ದೀರಾ ಅನಿಸುತ್ತೆ ಅಂತಾಳ ಆರೋಹಿ. ತಕ್ಷಣ ಕಿಚನ್ ಒಳಗೆ ಹೋದ ಸಂಜಯ್ ಅರ್ಧ ಗಂಟೆ ನಂತರ ಒಂದು ಪ್ಲೇಟ್ ಹಿಡಿದು ಬರ್ತಾನೆ. ಪ್ಲೇಟ್ ಕಡೆ ಒಂದು ಸಂಜಯ್ ಕಡೆ ನೋಡಿ ಆಶ್ಚರ್ಯಪಡ್ತಾಳ ಆರೋಹಿ. ಎಷ್ಟು ವರ್ಷಗಳಾದರೂ ನನ್ನ ಚಿಟ್ಟಿಗೆ ಇಷ್ಟವಾದ ಫುಡ್ ನಾನು ಎಂದಿಗೂ ಮರೆಯಲ್ಲ ಅಂತ ತನ್ನ ಕೈಯಾರಿ ಮಾಡಿದ ಪ್ಯಾನ್ ಕೇಕನ್ನು ಆರೋಹಿಗೆ ತಿನ್ನಿಸ್ತಾನೆ ಸಂಜಯ್. ಏನು ಮಾತಾಡದೆ ಸದ್ದಿಲ್ಲದೆ ತನ್ನ ಅಣ್ಣ ತಿನ್ನಿಸ್ತಿದ್ದರೆ ತಿಂತಾಳೆ ಆರೋಹಿ. ಸಂಜಯ್ ಹಾಗೆ ತಿನ್ನಿಸ್ತಿದ್ರೆ ಅವನ ಕಡೆ ನೋಡಿ ತನ್ನ ಮನಸ್ಸಿನಲ್ಲಿ ಉಗ್ತಾ ಇರೋ ಸಂತೋಷವನ್ನು ಒಳಗೆ ಅದುಮಿಟ್ಕೊಂಡು ಮುಖದಲ್ಲಿ ಗಾಂಭೀರ್ಯ ತಂದು, ಪ್ಯಾನ್ ಕೇಕ್ ಅಷ್ಟೊಂದು ರುಚಿಯಾಗಿಲ್ಲ ಅಂತಾಳ ಆರೋಹಿ. ಗಟ್ಟಿಯಾಗಿ ಉಸಿರು ಬಿಟ್ಟು ಅವಳ ಎದುರು ಕೂತು ತನ್ನ ತಿಂಡಿ ತಿನ್ನೋದಕ್ಕೆ ಶುರು ಮಾಡ್ತಾನೆ ಸಂಜಯ್. ಕಾರ್ ಡ್ರೈವ್ ಮಾಡ್ತಾ ಅವರ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಿರೋ ಸುಮೇಧ್
ಐಪ್ಯಾಡ್ ಪಕ್ಕಕ್ಕಿಟ್ಟು, ಇಲ್ಲ ಸಂಜಯ್, ನೀನು ನನ್ನ ಬಂಗಾರವನ್ನು ಎಮೋಷ್ನಲ್ ಆಗಿ ಹಿಡಿಯೋದಕ್ಕೆ ಪ್ರಯತ್ನಿಸ್ತಿದ್ಯಾ. ಆದರೆ ನೀನು ಒಂದು ವಿಷಯ ಮರೆತಿದ್ಯಾ. ಅದೇನೆಂದರೆ ಅವಳು ನನ್ನ ಹೆಂಡತಿ, ನನ್ನ ರಾಣಿ. ನೀನು ಅಂದ್ಕೊಂಡಷ್ಟು ಅವಳು ಎಮೋಷ್ನಲ್ ಫೂಲ್ ಅಲ್ಲ. ನೀನು ಎಷ್ಟೇ ನಾಟಕ ಆಡಿದ್ರೂ ನನ್ನ ಬಂಗಾರ ನಿನ್ನ ಕಡೆ ಹೋಗಲ್ಲ. ಯಾಕಂದರೆ ನನಗೆ ನನ್ನ ಹೆಂಡತಿ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ಕ್ರೂರವಾಗಿ ನಗ್ತಾನೆ ಸುಮೇಧ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.